ಮಲೆನಾಡಿನ ಈ ದಿಟ್ಟ ಮಹಿಳೆಗೆ ಅಪ್ಪ ಅಮ್ಮ ಹೆಸರೇ ಇಟ್ಟಿರಲಿಲ್ಲ. ರಾಜಕೀಯವಾಗಿ ಸ್ತ್ರೀಶಕ್ತಿ ತರ ಬೆಳೆದಿರುವಂತಹ ಈ ಮಹಿಳೆ ಇಂದಿರಾ ಗಾಂಧಿಗೂ ಕೂಡ ಅಚ್ಚುಮೆಚ್ಚು. ಇದೀಗ ಇವರ ಮುದ್ದಿನ ಪುತ್ರಿ ವಿಧಾನಸಭೆಯಲ್ಲಿ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದ್ದಾರೆ. ಮೊದಲ ಬಾರಿ ಶಾಸಕಿಯಾಗಿದ್ರು ಕೂಡ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇಂತಹ ಜನಪ್ರಿಯ ನಾಯಕಿಯಾದಂತಹ ನಯನಾ ಮೋಟಮ್ಮ ಹಾಗೂ ಮೋಟಮ್ಮ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. ಬನ್ನಿ ಅವರಿಬ್ರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆ ಇದ್ದಾರೆ ನಯನಾ ಮೋಟಮ್ಮ ಹಾಗೂ ಮೋಟಮ್ಮ. ಇಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ. ಎಸ್ ಮೇಡಮ್, ಮಕ್ಕಳಲ್ಲಿ ಸಾಧನೆಯನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಯಶಸ್ಸು ಖುಷಿನೇ ತಂದಿರುತ್ತೆ. ಸೊ ಹಾಗಾಗಿ ನೀವು ಕೂಡ ಖುಷಿಯಾಗಿರ್ತೀರಾ ಅಂತಲೇ ಭಾವಿಸಿರ್ತೀನಿ. ಮೇಡಮ್, ಎಲ್ರಿಗೂ ಕೂಡ ಆಸೆ ಇರುತ್ತೆ. ಪ್ರತಿ ರಾಜಕಾರಣಿಯ ಆಸೆ ಏನು ಅಂದರೆ ತನ್ನ ಕ್ಷೇತ್ರವನ್ನು ತಾನು ನಡೆಸಿದಂಥ ಸೇವೆಯನ್ನು ಮುನ್ನಡೆಸ್ಕೊಂಡು ನನ್ನ ಮಕ್ಕಳು ಹೋಗಬೇಕು ಅಂತ. ಅದರಲ್ಲೂ ಕೂಡ ನಿಮ್ಮ ಮಗಳು ನಿಮ್ಮ ಕ್ಷೇತ್ರವನ್ನು ಇವಾಗ ಉಸ್ತುವಾರಿಯನ್ನು ವಹಿಸ್ಕೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಖುಷಿ ಅನಿಸಿದೆ ಈ ವಿಚಾರ? ತುಂಬ ಖುಷಿಯಾಗಿದೆ. ಯಾಕೆ ಅಂತ ಹೇಳಿದರೆ ಎಲ್ಲ ಹೆತ್ತವರಿಗೂ ನಮ್ಮ ಮಕ್ಕಳು ನಮಗಿಂತ ಮುಂದೆ ಇರಬೇಕು, ಒಳ್ಳೆ ಹೆಸರು ತಗೊಳ್ಬೇಕು ಅನ್ನೋ ಆಸೆ ಕನಸು ಇದ್ದೇ ಇರುತ್ತಲ್ಲ. ಆ ರೀತಿ ನನಗೂ ಒಂದು ದೊಡ್ಡ ಕನಸು. ಬಟ್ ನೀವು ಹೇಳಿದ ಪ್ರಕಾರ ಎಲ್ಲ ರಾಜಕಾರಣಿಗಳಿಗೂ ಅವ್ರ ಮಕ್ಕಳು ರಾಜಕಾರಣದಲ್ಲಿ ಮುಂದೆ ಬರಬೇಕು ಅಂತ ಇರುತ್ತೆ ಅಂತ ಹೇಳಿದ್ರಲ್ಲ, ಆ ರೀತಿ ಯೋಚನೆ ನಾನು ಮಾಡಿರಲಿಲ್ಲ. ಯಾಕಂದರೆ ನನ್ನ ಮಗಳು ಇಂಟೆಲಿಜೆಂಟ್ ಇದ್ಲು. ಅವಳು IAS IFS ಮಾಡಬೇಕಾ, ಇಂಡಿಯನ್ ಫಾರಿನ್ ಸರ್ವಿಸ್, ದೊಡ್ಡ ಆಡಳಿತಗಾರ್ತಿ ಆಗಬೇಕು ಅಂತಲೇ ಇದ್ದೆ. ಸೊ IAS ಆಗಿ ಏನು ಇಂಡಿಯನ್ ಸರ್ವಿಸ್ ಮಾಡಬೇಕಾಗಿತ್ತೋ ಅದನ್ನ ನಿಮ್ಮ ಕ್ಷೇತ್ರದಿಂದಲೇ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್ ಅವರು. ವಿಧಿ ಲಿಖಿತ ಅಂತಾರಲ್ಲ, ಹಾಗೆ ಫೇಟ್. ನಾನೇ ಅವಳನ್ನ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಆಹ್ವಾನಿಸಿದಂತೂ ಖಂಡಿತ ಅಲ್ಲ. ಅವಳು ಎಲ್ಲೋ ಕಡೆ ಹೇಳಿದಾಳೆ, ನಮ್ಮ ಅಮ್ಮ ನನಗೇನು ರಾಜಕೀಯಕ್ಕೆ ಬಾ ಅಂತ ಹೇಳಿ ನನಗೆ ಕಿಂಚಿತ್ ಪ್ರೋತ್ಸಾಹ ಕೊಡಲಿಲ್ಲ ಅಂತ ಹೇಳಿ. ನಯನವರ ಮೇಡಮ್ ಹೇಳ್ತಾ ಇದ್ರು, ಸೊ ನನ್ನ ಮಗಳು ರಾಜಕಾರಣಕ್ಕೆ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, IAS ಆಗ್ತಾರೆ ಅಂತ. ಸೊ IAS ಆಗಿ ನೀವು ಸೇವೆ ಮಾಡಿ ಇಂಡಿಯನ್ ಸರ್ವಿಸ್ ಮಾಡಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿದ್ದಂಥವ್ರು ಇದೀಗ ಮೂಡಿಗೆರೆ ಜನರ ಕ್ಷೇತ್ರದ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಇದು ಎಷ್ಟು ತೃಪ್ತಿ ತಂದಿದೆ ನಿಮಗೆ? ಆ್ಯಕ್ಚುಲಿ ಒಂದು ಶಾಸಕರಾಗಿ ಅಥವಾ ಶಾಸಕಿಯಾಗಿ 30 ಇಲಾಖೆಗಳು ನಮ್ಮ ಅಡಿಯಲ್ಲಿ ಬರುತ್ತೆ. ಸೊ ನನಗನ್ಸುತ್ತೆ ಒಂಥರ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸರ್, ಒಂಥರ ಅತಿಯಾದ ಪ್ರಭಾವ ಬೀರುವಂಥ ಒಂದು ಇದು ವೃತ್ತಿ ಅಥವಾ ಒಂದು ಕ್ಷೇತ್ರ ಅಂತ. ಮೇಡಮ್, ನಾನು ನಿಮ್ಮ ಪುಸ್ತಕವನ್ನು ಓದ್ತಾ ನೋಡಿದ್ದೆ. ಸೊ ಅದರಲ್ಲಿ ನೀವು ಬರೆದಿದ್ರಿ ನಿಮಗೆ ಹೆಸರು ಕೂಡ ಇಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಿಮ್ಮ ಮಗಳಿಗೆ ಮಾತ್ರ ಚಂದದ ಹೆಸರನ್ನು ಇಟ್ಟಿದ್ದೀರಾ. ಸೊ ಈ ಹೆಸರನ್ನು ಯಾರು ಚೂಸ್ ಮಾಡಿದ್ದು? ಅದು ನನ್ನ ಫ್ರೆಂಡು ನನ್ನ ಪಕ್ಕದ ರೂಮಲ್ಲಿ MLA ಅದು ಆಗಿದ್ದಾಗ ನಾಗಮ್ಮ ಕೇಶವಮೂರ್ತಿ ಅಂತ ಇದ್ದರು. ಮತ್ತು ಇನ್ನೊಬ್ಬರು ಫ್ರೆಂಡು ದಮಯಂತಿ ಬೋರೇಗೌಡ ಅಂತ ಇದ್ದರು. ಅವಳು ಹುಟ್ಟಿದಾಗ, ಮೋಟಮ್ಮ ನಿನ್ನ ಮಗಳು ಯಾವುದೇ ರೀತಿ ಮೂಗು ಕಣ್ಣು ತಿದ್ದಬೇಕಾಗಿಲ್ಲ, ಎಲ್ಲ ಅವಳದು ಫೀಚರ್ಸು ತುಂಬ ಚೆನ್ನಾಗಿದೆ, ಕಣ್ಣಂತೂ ತುಂಬ ಚೆನ್ನಾಗಿದೆ, ಹಾಗಾಗಿ ಅವಳಿಗೆ ನಯನ ಅಂತ ಇಡು ಅಂತ ಹೇಳಿದರು ನಾಗಮ್ಮ ಕೇಶವಮೂರ್ತಿ. ಶಿ ಈಸ್ ನೋ ಮೋರ್ ನಾವು. ನಮ್ಮ ಅತ್ತೆ ಇದ್ದವರು ಅದಕ್ಕೆ ಜ್ಯೋತಿ ಅಂತ ಇಡಬೇಕು ಅಂದರು ನಮ್ಮ ಅತ್ತೆ. ಅದಕ್ಕೆ ನಾವು ನಯನ ಜ್ಯೋತಿ ಅಂತ ಸೇರಿಸಿ ಓಕೆ. ಸೊ ನಯನ ಅವರು ಅದಕ್ಕೆ ನಯನ ಮೋಟಮ್ಮ ಅಂತ ಸೇರಿಸ್ಕೊಂಡ್ರು. ಮೇಡಮ್, ಸಾಮಾನ್ಯವಾಗಿ ಹಸ್ಬೆಂಡ್ ಹೆಸರು ಅಪ್ಪನ ಹೆಸರನ್ನ ಸೇರಿಸ್ಕೊತಾರೆ. ನೀವು ಮೋಟಮ್ಮ ಅನ್ನುವಂಥ ಹೆಸರನ್ನು ನಿಮ್ಮ ಹೆಸರಿನ ಹಿಂದೆ ಸೇರಿಸ್ಕೊಂಡಿದ್ದೀರಾ. ನಾನು ಯಾವತ್ತೂ ಅಂದ್ಕೊಳ್ತೀನಿ, ಎಲ್ಲರಿಗೂ ಆ ಅದೃಷ್ಟ ಸಿಗೋದಿಲ್ಲ ತಾಯಿ ಹೆಸರು ಇಟ್ಕೊಂಡು ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ. ಯಾವುದೇ ಒಂದು, ನೀವು ಜರ್ನಲಿಸಮ್ ಆಗಲಿ ಅಥವಾ ಒಬ್ಬ ಡಾಕ್ಟ್ರ್ ಆಗಲಿ ಅಥವಾ ಇನ್ನೊಂದು IAS ಅಧಿಕಾರಿ ಆಗಲಿ, ತಾಯಿ ಹೆಸರನ್ನು ಆ ಎತ್ತರಕ್ಕೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಅಂದ್ಕೊಂಡೆ ಇದು ನನ್ನ ಅದೃಷ್ಟ, ನನಗೆ ಸಿಕ್ಕಿರೋ ಒಂದು ಇದು ಅಂತ. ಆಮೇಲೆ ಅದ್ರ ಹೊರೆ ಜಾಸ್ತಿ ಇತ್ತು ಆ್ಯಕ್ಚುಲಿ. ಯಾಕಂದರೆ ಅವರು 42 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿರೋರಿಗೆ ಆ ಹೆಸರನ್ನು ನಾನು ಇಟ್ಕೋಬೇಕು ಅಂದರೆ ನನಗೆ ಮೊದಲು ಹೆಗಲು ಭಾರ ಅನ್ನಿಸ್ತಾ ಇತ್ತು. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಶೈಲಿ ಇತ್ತು, ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇತ್ತು. ತುಂಬ ಪ್ರೆಷರ್ ಅನ್ನಿಸ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.